ಎಲ್ರಿಗೂ ನಮಸ್ಕಾರ. ಅನುಗ್ರಹ ಉಂಟು 3 ಚಾನಲ್ಗೆ ಸ್ವಾಗತ. ಸೊ ಇವತ್ತು ನನ್ನ ಮಕ್ಕಳಿಗೋಸ್ಕರ ಕೆಲವೊಂದಿಷ್ಟು ತಿಂಡಿಗಳನ್ನ ಕೂಡ ಮಾಡ್ಕೋಬೇಕು, ಹಾಗಾಗಿ ಸ್ವಲ್ಪ ಶಾಪಿಂಗ್ ಕೂಡ ಮಾಡ್ಕೋಬೇಕು. ಇನ್ನೇನು ಹೊರಟಿರುವಂಥದ್ದು ಎಲ್ಲ ಏನೇನು ಐಟಮ್ಸ್ ಬೇಕು ಸ್ವಲ್ಪ ತೊಗೊಂಡು ಬಂದುಬಿಡೋಣ ಅಂತ ಹೇಳಿಬಿಟ್ಟು ಆಚೆ ಹೋಗ್ತಾ ಇದ್ದೀನಿ. ಇವತ್ತಿನ ಡೇ ಎಲ್ಲ ಹೇಗಿರುತ್ತೆ, ಏನೇನು ಪ್ರಿಪ್ರೇಷನ್ ಮಾಡ್ಕೋತೀನಿ, ಯಾವುದೆಲ್ಲ ತಿಂಡಿಗಳನ್ನ ನಾನು ಮಾಡ್ಕೋತೀನಿ ಅನ್ನೋದು ಈ ಕಂಪ್ಲೀಟ್ ಆದ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ದಯವಿಟ್ಟು ಎಲ್ಲರೂ ನೋಡಿ ಅಂತ ಹೇಳ್ತೀನಿ, ಆಯಿತಾ. ನೋಡೋದ್ರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ. ಬನ್ನಿ ನೋಡ್ಕೊಂಡು ಬರೋಣ. ಇಲ್ಲಿ ಹಿಂದಿನ ದಿವಸನೇ ಸ್ವಲ್ಪ ಮಾವಿನಕಾಯಿ, ನೆಲ್ಲಿಕಾಯಿ ಎಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದೆ. ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಅದು ಎಲ್ಲ ನೀರು ಹೋಗೋ ರೀತಿಯಲ್ಲಿ ಒರೆಸಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಉಪ್ಪಿನಕಾಯಿನ ಮಾಡ್ಕೊಂಬಿಡೋಣ, ಅಂದರೆ ಉಪ್ಪಿನಕಾಯಿ ಅಂದರೆ ದಿಢೀರಾಗಿ ಮಾಡ್ಕೊಳ್ಳುವಂಥ ರೀತಿಯಲ್ಲಿ ಉಪ್ಪಿನಕಾಯಿನ ಮಾಡ್ಕೊತಾ ಇರೋದು. ಇದು ಏನಪ್ಪ ಅಂತ ಹೇಳಿದ್ರೆ ನೆಲ್ಲಿಕಾಯಿನೂ ಕೂಡ ಈ ರೀತಿಯಾಗಿ ಸಪ್ರೇಟಾಗಿ ಒಂದೊಂದು ಎಳೆ ರೀತಿಯಲ್ಲಿ ಕಟ್ ಮಾಡಿ ಸಿಪ್ಪೆ ಅಂತ ಹೇಳ್ತೀನಿ, ಬೀಜನ ಸಪ್ರೇಟ್ ಮಾಡಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡ ನಂತರ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಒಂದು ದಿನದ ಮುಂಚಿತವಾಗಲಿಯೇ ಸ್ವಲ್ಪ ಉಪ್ಪನ್ನು ಬೆರೆಸಿ ಕಟ್ ಮಾಡಿ ಎತ್ತಿಟ್ಕೊಂಡ್ರೆ ಅದಕ್ಕೆ ನೀಟಾಗಿ ಉಪ್ಪೆಲ್ಲ ಚೆನ್ನಾಗಿ ಇಡ್ತಿರುತ್ತೆ. ಆವಾಗ ಅದಾದ ನಂತರ ಉಪ್ಪಿನಕಾಯಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ ಕೂಡ ಆಗುತ್ತೆ. ಇದನ್ನು ಡೈಲಿ ಒಂದೊಂದು ಎರಡೆರಡು ಆರಾಮಾಗಿ ತಿನ್ಬೋದು. ಒಂದೊಂದು ಎರಡೆರಡು ಅನ್ನೋದಕ್ಕಿಂತ ಎರಡೆರಡು ಮೂರು ನೆಲ್ಲಿಕಾಯಿ ಅಷ್ಟು ಆರಾಮಾಗಿ ತಿನ್ಬೋದು, ತುಂಬಾ ಚೆನ್ನಾಗಾಗತ್ತೆ. ಮತ್ತು ಹೆಲ್ತಿಗೂ ಕೂಡ ನೆಲ್ಲಿಕಾಯಿ ಒಳ್ಳೆಯದಲ್ವಾ. ಹಾಗಾಗಿ ನಾನು ನೆಲ್ಲಿಕಾಯಿನ ತಿನ್ನಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಮಾಡಿ ಎತ್ತಿಟ್ಕೊಳ್ತೀನಿ. ಇದ್ರ ಜೊತೆಗೆ ಅದೇ ಹೇಳೋದ್ನಲ್ಲ, ಒಂದು ದಿವಸ ಮುಂಚಿತವಾಗಲೇ ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು ದಿವಸ ಅಂದರೆ ಒಂದು ರಾತ್ರಿ ನೆನೆಸಿ ಇರೋ ರೀತಿಯಲ್ಲಿ ಈ ರೀತಿಯಾಗಿ ಎತ್ತಿಟ್ಕೊಂಡಿದ್ವಿ. ಇಲ್ಲಿ ಮತ್ತೆ ಮಸಾಲೆಗೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸಿಂಪಲ್ಲಾಗಿ ಏನಿಲ್ಲ, ಒಂದೆರಡು ಟೇಬಲ್ ಸ್ಪೂನಷ್ಟು ಸಾಸಿವೆನ ತೊಗೊಂಡಿದ್ದೀನಿ, ಮತ್ತು ಒಂದು 15-20 ಕಾಳಷ್ಟು ಮೆಂತ್ಯನ ತೊಗೊಂಡು ಮತ್ತು ಒಣಮೆಣಸಿನ್ಕಾಯಿನೂ ಚೆನ್ನಾಗಿ ರುಬ್ಬಿ ಎತ್ತಿಟ್ಕೊಂಡಿರುವಂಥದ್ದು, ಅದನ್ನು ಕೂಡ ಎತ್ತಿಟ್ಕೊಂಡು ಮಾಡ್ಕೊಳ್ತಾ ಇರುವಂಥದ್ದು ಉಪ್ಪಿನಕಾಯಿನ. ತುಂಬಾ ಚೆನ್ನಾಗಾಗತ್ತೆ. ಅದಾದ ನಂತರ ಒಂದು ಕಡಾಯಿಗೆ 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿನ ಈ ರೀತಿಯಾಗಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆ ಕರ್ಬೇವಿನ ಸೊಪ್ಪು ಸೇರಿಸ್ಬೋದು, ಸೇರಿಸ್ತಿ ಹೋದರೂ ಆಗುತ್ತೆ. ಅದಾದ ನಂತರ ನಾನು ಇಲ್ಲಿ ಸೇರಿಸಿದ್ದೀನಿ, ಚೆನ್ನಾಗಿ ಒಳ್ಳೆ ಘಮ ಸ್ಮೆಲ್ ಬರಲಿ ಅಂತ ಹೇಳಿ. ಅದಾದ ನಂತರ ರುಬ್ಬಿರುವಂಥ ಏನು ಮಸಾಲೆ ಇದೆಯಲ್ಲ ಅದನ್ನು ಹಾಕ್ಕೊಂಡು ಒಂದು ಚಿಟಿಕೆಯಷ್ಟು ಅರಶಿನ ಪುಡಿನ ಹಾಕ್ಕೊಂಡು ಈ ಏನು ಕಟ್ ಮಾಡಿ ಇಟ್ಕೊಂಡಿರುವಂಥ ಮಾವಿನಕಾಯಿಗೆ ಅಥವಾ ನೆಲ್ಲಿಕಾಯಿಗೆ ಈ ರೀತಿಯಾಗಿ ಸೇರಿಸಿ ಕೈ ಹಾಕ್ತಾ ಇರುವಂಥ ಸ್ಪೂನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ತುಂಬಾ ಚೆನ್ನಾಗುತ್ತೆ, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇಲ್ಲಿ ನಾವು ಸ್ಕೂಲ್ ಹತ್ರ ಎಲ್ಲ ತಿಂತಿದ್ವಲ್ಲ ಮಾವಿನಕಾಯಿಗೆ, ಅದು ಮಸಾಲೆ ಎಲ್ಲ ಹಚ್ಚಿ ತಿನ್ನೋ ರೀತಿಯಲ್ಲೇ ಇರುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಅದಾದ ನಂತರ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋದಿದ್ರೆ ಸೇರಿಸ್ಕೋಬೋದು. ನನಗಿಲ್ಲಿ ಉಪ್ಪು ಬೇಕು ಅಂತ ಹೇಳಿ ಅನಿಸ್ತು, ಹಾಗಾಗಿ ನಾನು ಇಲ್ಲಿ ಸೇರಿಸ್ಕೋತಾ ಇರುವಂಥದ್ದು. ಇಲ್ಲಿದ್ದನ್ನು ನೋಡ್ತಾ ಇದ್ರೇ ಬಾಯಲ್ಲೆಲ್ಲ ನೀರು ಬರುತ್ತೆ. ನನಗಂತೂ ತುಂಬಾ ಇಷ್ಟ. ಹಾಗೇ ಒಂದೊಂದು ಚಮಚ ಕೊಟ್ರು ಹಾಗೇ ತಿನ್ಕೊಂಬಿಡ್ಬೋದು. ಅನ್ನದ ಜೊತೆ, ಚಪಾತಿ ಜೊತೆ, ಎಲ್ಲದ್ರ ಜೊತೆಲಿ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಬಹಳನೇ ಇಷ್ಟವಾದಂಥ ಒಂದು ತಿಂಡಿ ಅನ್ನೋದಕ್ಕಿಂತ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡ್ಕೊಂಡು ಟ್ರೈ ಮಾಡಿ, ಆಯಿತಾ. ಇಲ್ಲಿ ನೆಲ್ಲಿಕಾಯಿಗೂ ಕೂಡ ಅದೇ ರೀತಿಯಲ್ಲಿ ಆ ಮಸಾಲೆನೇ ಸೇರಿಸ್ಕೊಂಡು ಎತ್ತಿಟ್ಕೊಳ್ತಾ ಇರುವಂಥದ್ದು, ಅದನ್ನು ಕೂಡ ಚೆನ್ನಾಗಿರುತ್ತೆ. ನೆಲ್ಲಿಕಾಯಿಗೆ ಇನ್ನೂ ಅಂದರೆ ಒಂದು 2-3 ದಿವಸ ಇದೇ ರೀತಿಯಲ್ಲಿ ಮಸಾಲೆಯಲ್ಲಿ ಇಟ್ಕೊಂಡ್ರೆ ಅದು ಚೆನ್ನಾಗಿ, ಮಾವಿನಕಾಯಿಗಿಂತ ನೆಲ್ಲಿಕಾಯಿ ಸ್ವಲ್ಪ ಲೇಟು ಅಂದರೆ ಮಸಾಲೆ ಎಲ್ಲ ಹಿಡಿಯುವಂಥದ್ದು. ಹಾಗಾಗಿ ಇದನ್ನು 1-2 ದಿವಸ ಬಿಟ್ಟು ತಿಂದರೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ದಿಢೀರಾಗಿ ಮಾಡ್ಕೊಳ್ಳೋಂಥ ಉಪ್ಪಿನಕಾಯಿ ಆರಾಮಾಗಿ ಒಂದು 10-15 ದಿವಸ ಇಟ್ಟು ತಿನ್ಬೋದು. ಅದ್ರ ಜೊತೆಗೆ ಇಲ್ಲಿ ಸ್ವಲ್ಪ ಮಂಡಕ್ಕಿನೂ ಕೂಡ ಮಂಡಕ್ಕಿ ಒಗ್ಗರಣೆನ ಮಾಡ್ಕೊಳ್ಳೋಣ ಅಂಥೇಳಿ ಅದನ್ನು ಕೂಡ ಮಾಡ್ಕೋತಾ ಇದ್ದೀನಿ. ಅದು ಮಂಡಕ್ಕಿ ಒಗ್ಗರಣೆಗೆ ನಾನು ಸಿಂಪಲ್ಲಾಗಿ ಕರುಮ್ ಅನ್ನಬೇಕು ಆ ರೀತಿಯಾದ ಮಂಡಕ್ಕಿ ಒಗ್ಗರಣೆನ ಮಾಡ್ಕೋತೀನಿ. ಚೆನ್ನಾಗಿರುತ್ತೆ, ತುಂಬಾ ಜರ್ನಿ ಟೈಮಲ್ಲಂತೂ ತಿನ್ನೋದಕ್ಕೆ ತುಂಬಾ ಮಜವಾಗಿರುತ್ತೆ. ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ನಲ್ಲೂ ಕೂಡ ನಾವು ತಿನ್ಬೋದು. ಕಾಫಿ ಜೊತೆ ತಿಂಡಿ ತಿನ್ನಬೇಕಾದ್ರೆ ಅದನ್ನೆಲ್ಲ ನೀಟಾಗಿ ಆರಾಮಾಗಿ ಕೂತ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ಇದೊಂದು
ಇದಂತೂ ನಮ್ಮ ಅಮ್ಮ ರೆಗ್ಯುಲರಾಗಿ ಇಟ್ಬಿಟ್ಟಿರೋರು. ಯಾವಾಗ್ಲೂ ಅಷ್ಟೇ ಒಂದು ಸಂಜೆ ಹೊತ್ತು ಟೀ ಕಾಫಿ ಜೊತೆ ಆರಾಮಾಗಿ ಕುತ್ಕೊಂಡು ತಿನ್ನೋದಕ್ಕೆ ಈ ರೀತಿಯ ಮಾಡಿ ಕೊಟ್ಬಿಡ್ತಾಯಿದ್ರು. ಅಲ್ಲಿ ಅಕ್ಕಪಕ್ಕ ಚಾಕ್ಲೇಟು ಅದು ಇದು ಸಿಗ್ತಾ ಇದ್ದಿದ್ದು ಕಮ್ಮಿ, ಯಾಕಂದರೆ ನಾವು 90s ಕಿಡ್ಸ್ ಆಗಿರೋದ್ರಿಂದ ಆ ರೀತಿಯ ತಿಂಡಿಗಳು ಕಮ್ಮಿ. ಈ ರೀತಿಯ ಅವಲಕ್ಕಿ ಒಗ್ಗರಣೆ ಆಗಿರ್ಬೋದು ಅಥವಾ ಮಂಡಕ್ಕಿ ಒಗ್ಗರಣೆ ಆಗಿರ್ಬೋದು, ಇದೇ ರೀತಿಯಲ್ಲಿ ತಿಂದು ಬೆಳೆದಿದ್ದಂತೂ ಜಾಸ್ತಿ. ಮ್ಯಾಗಿ ನೂಡಲ್ಸ್ ಆಗಿರ್ಬೋದು, ಇದನ್ನೆಲ್ಲ ಕಮ್ಮಿ. ಯಾವಾಗಾದರೂ ಅಪರೂಪಕ್ಕೆ ಒಂದು ಸರಿ ಕೊಡಿಸಿದ್ರೆ ಅದೇ ದೊಡ್ಡದು. ಇವಾಗಿನ ಮಕ್ಕಳಿಗೆ ಏನಪ್ಪ ಅಂತ ಹೇಳಿದ್ರೆ ಚಾಕ್ಲೇಟ್ ಆಗಿರ್ಬೋದು, ಬೇರೆ ರೀತಿಯ ಬ್ರೆಡ್ಡು, ಪಿಜ್ಜಾ, ಬರ್ಗರ್ ಈ ರೀತಿಯಾಗಿ ಹೋಗ್ತಾರೆ. ಅಂದರೆ ನಮ್ಮ ಕಾಲದಲ್ಲೆಲ್ಲ ನಾವು ತಿಂದು ಬೆಳೆದಿರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ ಈ ರೀತಿ ಮಂಡಕ್ಕಿ ಒಗ್ಗರಣೆ ಆಗಿರ್ಬೋದು, ಕಡಲೆ ಮಿಠಾಯಿ ಆಗಿರ್ಬೋದು, ಇದೇ ದೊಡ್ಡದಲ್ವಾ ನಮಗೆ ತಿಂಡಿಯಾಗಿ ಸಿಗ್ತಾ ಇದ್ದಿದ್ದು. ನಿಮ್ಮ ಮನೆಗಳಲ್ಲಿ ಕೂಡ ಈ ರೀತಿಯಾಗಿ ಮಾಡ್ತಾ ಇದ್ದರೆ ಅದನ್ನು ಯಾರು ಅಂತ ಹೇಳಿಬಿಟ್ಟು ನನಗೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಯಾರು ತುಂಬ ಚೆನ್ನಾಗಿ ಮಾಡಿಕೊಡ್ತಾಯಿದ್ರು, ನಿಮ್ಮಮ್ಮ ಮಾಡಿಕೊಡ್ತಾ ಇರುವಂಥ ತಿಂಡಿಗಳಲ್ಲಿ ನಿಮ್ಗೆ ಯಾವುದು ಪ್ರಿಯವಾದ ತಿಂಡಿ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಸಿಂಪಲ್ ಆಗಿಯೇ ನಾನು ಮಾಡ್ಕೊತಾ ಇದ್ದೀನಿ. ಇದಕ್ಕೂ ಸೇಮ್ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಈ ರೀತಿಯಾಗಿ ಒಗ್ಗರಣೆ ಕೊಟ್ಕೊಂಡು ಅದಾದ ನಂತರ ಮಂಡಕ್ಕಿನ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಮತ್ತು ಇಲ್ಲಿ ನಾನು ಹೇಳೋದೆಲ್ಲ ಸ್ವಲ್ಪ ಶಾಪಿಂಗ್ ಕೂಡ ಮಾಡಬೇಕಿತ್ತು ಅಂತ ಹೇಳಿ ನಮ್ಮ ಭಾವನ ಮಗಳು ಕೂಡ ನಮ್ಮ ಜೊತೆ ಟ್ರಿಪ್ಪಿಗೆ ಬರ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅವಳನ್ನ ಕೂಡ ಕರ್ಕೊಂಡು ಮನೆಗೆ ಬರ್ತಾ ಹಾಗೇನೆ ಟ್ರಿಪ್ ಮುಗಿಸ್ಕೊಂಡು ಬಂದೆ. ಮಂಡಕ್ಕಿ ಒಗ್ಗರಣೆಗೆ ಅದಂದರೆ ಮಂಡಕ್ಕಿ ಏನಪ್ಪ ಅಂತಂದರೆ ಒಗ್ಗರಣೆ ತಣ್ಣಗಾದ್ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಸಿಮ್ಮಲ್ಲೇ ಇಟ್ಕೊಂಡು ಬಿಸಿ ಮಾಡೋದ್ರಿಂದ ಅದು ಕ್ರಿಸ್ಪಿನೆಸ್ಸು ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಈ ರೀತಿಯ ಮಾಡ್ಕೊಂಡು ನೋಡಿ ಮಂಡಕ್ಕಿ ಒಗ್ಗರಣೆನ. ಅದಕ್ಕೆ ನಾನು ಸ್ವಲ್ಪ ಮಿಕ್ಸರು ಇದನ್ನೆಲ್ಲ ಮಿಕ್ಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಮತ್ತೇನಪ್ಪ ಅಂತ ಹೇಳಿದ್ರೆ ಪ್ಯಾಕಿಂಗ್ ಕೂಡ ಮಾಡ್ಕೊಳ್ಳೋದಿತ್ತು, ಪ್ಯಾಕಿಂಗ್ ಕೂಡ ಮಾಡ್ಕೊತಾ ಇದ್ದೀನಿ. ಈ ರೀತಿಯ ಒಂದು ಸಪ್ರೇಟ್ ಬಾಕ್ಸಲ್ಲಿ ಉಪ್ಪಿನಕಾಯಿನೆಲ್ಲ ಹಾಕ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಕೂಡ ತಗೊಂಡು ಕ್ಯಾರಿ ಮಾಡ್ಕೊಂಡು ಹೋಗೋಣ ಅಂಥೇಳಿ ನಾವು ಯಾವ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀವಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.